ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 233. ಶರದಿ ಕರೆ ಮಾಡಿದರೂ ಸಹ ಸ್ವೀಕರಿಸದೆ ಹಾಗೆ ಮಲಗಿದ್ದನು. ತನ್ನ ಫೋನ್ ಮತ್ತೊಮ್ಮೆ ರಿಂಗಣಿಸಿದಾಗ ಮತ್ತೆ ಶರದಿಯೇ ಕರೆ ಮಾಡುತ್ತಿದ್ದಾಳೆ ಎಂದು ಫೋನ್ ಮಾಡದೆ ಹಾಗೆ ಸುಮ್ಮನೆ ಉಳಿದನು. ಆದರೆ ಅಷ್ಟಕ್ಕೆ ಸುಮ್ಮನಾಗದೆ ಫೋನ್ ಮತ್ತೊಮ್ಮೆ ಸದ್ದು ಮಾಡಿತು. ಎರಡನೇ ಬಾರಿಗೆ ಸದ್ದು ಮಾಡಿದಾಗ ಯಾರು ಎಂದು ಮೊಬೈಲ್ ತೆರೆದು ನೋಡಿದರೆ ತನ್ನ ತಂದೆ ಕರೆ ಮಾಡುತ್ತಿರುವುದನ್ನು ನೋಡಿ ಕರೆ ಸ್ವೀಕರಿಸಿ ಹೇಳಿ ಪಪ್ಪ ಎಂದನು. ಧನು ಎಲ್ಲಿದ್ದೀಯಾ ಎನ್ನುತ್ತಿದ್ದ ಹಾಗೆ ಮನೆಯಲ್ಲಿದ್ದೀನಿ ಎಂದನು. ನನ್ನ ಮಗ ಯಾವಾಗಿನಿಂದ ಇಷ್ಟೊಂದು ಕಲ್ಲು ಹೃದಯದವನಾದ ಧನು ಎನ್ನುತ್ತಿದ್ದ ಹಾಗೆ ಪಪ್ಪ ಎಂದನು. ಹೌದು ಧನು, ಶರದಿ ನಿನ್ನನ್ನು ನೋಡಬೇಕು ಎಂದು ಎಷ್ಟು ಆಸೆ ಪಡುತ್ತಿದ್ದಾಳೆ. ಆದರೆ ನೀನು ಅದು ಹೇಗೆ ಮನಸ್ಸನ್ನು ಅಷ್ಟು ಕಲ್ಲು ಮಾಡಿಕೊಂಡು ಮನೆಗೆ ಹೋಗಿದ್ದೀಯಾ ಎಂದರೆ ಪ್ಲೀಸ್ ಪಪ್ಪ ಆ ವಿಷಯ ಬಿಟ್ಟು ಬೇರೆ ಮಾತನಾಡಿ ಎಂದನು. ಧನು, ಶರದಿ ನಿನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾಳೆ ಎಂದು ಅವಳ ಮೇಲೆ ಕೋಪ ಮಾಡಿಕೊಂಡಿದ್ದೀಯಾ. ಆದರೆ ಶರದಿ ಇರಲಿಲ್ಲ ಎಂದಿದ್ದರೆ ಇವತ್ತು ಈ ಸೊಸೈಟಿಯಲ್ಲಿ ನಿನ್ನ ಪಪ್ಪನ ಮರ್ಯಾದೆ ಇರುತ್ತಿರಲಿಲ್ಲ. ಜೊತೆಗೆ ಇವತ್ತು ಶರದಿ ಇಲ್ಲ ಎಂದಿದ್ದರೆ ನಿನ್ನ ತಂಗಿ ಜೀವನ ಹಾಳಾಗುತ್ತಿತ್ತು ಧನು. ಶರದಿ ಇಲ್ಲ ಅಂದಿದ್ರೆ ನಾನು ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಗಿತ್ತು. ಶರದಿ ಸತ್ಯ ಹೇಳದೆ ಇರುವುದಕ್ಕೆ ಅವಳದೇ ಕಾರಣ ಇರಬಹುದು. ನಾವು ಅವಳ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲೂ ಒಬ್ಬ ಗಂಡನಾಗಿ ನೀನು ಅವಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಹೇಳುದನು? ಒಬ್ಬ ಮನುಷ್ಯ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಒಂದೇ ಒಂದು ಕೆಟ್ಟ ಕೆಲಸ ಎಲ್ಲ ಒಳ್ಳೆಯ ಕೆಲಸವನ್ನು ನೆಲ ಸಮ ಮಾಡುತ್ತದೆ. ಹಾಗೆ ಶರದಿ ಒಂದು ವಿಷಯ ಹೇಳಿಲ್ಲ ಎಂದು ಅವಳು ನಮಗೆ ಮಾಡಿರುವ ಸಹಾಯವನ್ನು ಮರೆಯುತ್ತಿದ್ದೀಯಾ ಎಂದು ಹೇಳಿದರು. ತಂದೆಯ ಮಾತು ಕೇಳಿದವನು ಮೌನವಷ್ಟೇ ಉತ್ತರ. ಮತ್ತೆ ಮುಂದುವರಿದವರು, ಧನು, ನಾನು ಈಗ ಯಾಕೆ ಕಾಲ್ ಮಾಡಿದೆ ಗೊತ್ತಾ? ನೀನು ಶರದಿಯನ್ನು ನೋಡಲು ಬಂದಿಲ್ಲ, ಅವಳ ಕಾಲ್ ಪಿಕ್ ಮಾಡ್ತಿಲ್ಲ ಎಂದು ತುಂಬ ಅಳುತ್ತಿದ್ದಾಳೆ. ಅವಳು ದುಃಖ ಪಡುವುದರಿಂದ ಸ್ಟಿಚ್ ಮಾಡಿರುವ ಜಾಗದಲ್ಲಿ ಬ್ಲಡ್ ಬರ್ತಿದೆ ಎಂದು ಹೇಳಿ ಮುಗಿಸುವ ಮೊದಲೇ ಪುಪ್ಪ ಏನು ಹೇಳ್ತಿದ್ದೀರಾ ಎಂದು ಆತಂಕದಲ್ಲಿ ಕೇಳಿದನು. ಹೌದು ಧನು, ಡಾಕ್ಟರ್ ಎಷ್ಟು ಹೇಳಿದರೂ ಶರದಿ ಕೇಳುತ್ತಿಲ್ಲ. ಈಗ ಸದ್ಯಕ್ಕೆ ಅನಸ್ತೇಷಿಯಾ ಮಾಡಿದ್ದಾರೆ. ಅದು ತಕ್ಷಣದ ಪರಿಹಾರ ಅಷ್ಟೇ. ಎಚ್ಚರ ಆದರೆ ಮತ್ತೆ ಅಳುತ್ತಾಳೆ. ಹೇಳುವಷ್ಟು ಹೇಳಿದ್ದೇನೆ, ಇನ್ನು ನಿನಗೆ ಬಿಟ್ಟಿದ್ದು ಎಂದು ಕರೆ ತುಂಡಸಿ ಬಿಟ್ಟರು. ತಂದೆ ಹೇಳಿದ ಮಾತನ್ನು ಕೇಳಿ ಭಯ ಬಿದ್ದವನು ತಕ್ಷಣಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದನು. ಧನುಷ್ ಹಾಸ್ಪಿಟಲ್ಗೆ ಬಂದಿದ್ದು ನೋಡಿ ಎಲ್ಲರ ಮನಸ್ಸಿಗೂ ನೆಮ್ಮದಿ ಆವರಿಸಿತು. ತನ್ನ ಮಾತು ಕೇಳಿ ಅಲ್ಲಿಗೆ ಬಂದ ಮಗನನ್ನು ನೋಡಿದ ಮಿಥುನ್ ಅವರಿಗೆ ತನ್ನ ಮಾತುಗಳು ಅವನಿಗೆ ನಾಟಿದೆ ಎನಿಸಿತು. ತನ್ನ ತಂದೆಯ ಬಳಿಗೆ ಬಂದವನು, ಪಪ್ಪ ಶರದಿ ಹೇಗಿದ್ದಾಳೆ ಎಂದನು ಅದೇ ಆತಂಕದ ಧ್ವನಿಯಲ್ಲಿ. ಅವರು ಏನೊಂದು ಮಾತನಾಡದೆ ವಾರ್ಡ್ ಕಡೆ ನೋಡುತ್ತಾ ಹಾಗೆ ಧನು ಕೂಡ ಶರದಿಯ ಬಳಿಗೆ ಬಂದಿದ್ದನು. ಅವಳು ಕಣ್ಣು ಮುಚ್ಚಿ ಮಲಗಿದ್ದರೂ ಸಹ ದೇಹದಲ್ಲಿದ್ದ ನೋವು ಅವಳ ಮುಖದ ಮೇಲೆ ಗೋಚರವಾಗುತ್ತಿತ್ತು. ಅವಳ ಸ್ಥಿತಿಯನ್ನು ನೋಡಿ ನೊಂದ ಮನಸ್ಸಿನ ಮೂಲಕ ಭಾರವಾದ ಹೆಜ್ಜೆಗಳನ್ನು ಇರಿಸುತ್ತಾ ಅವಳ ಬಳಿಗೆ ಬಂದು ಕುರ್ಚಿಯಲ್ಲಿ ಕುಳಿತು ಅವಳ ಮುಂಗುರುಳನ್ನು ಹಿಂದೆ ನೀವಿದವನಿಗೆ ಸಂಕಟ ಆವರಿಸಿತು. ಸಾರಿ ಶರದಿ, ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಯೋಚನೆಗಳಷ್ಟೇ ಮುಖ್ಯವಾಗಿ ಇಲ್ಲಿಂದ ಹೊರಟು ಬಿಟ್ಟೆ ಎಂದುಕೊಂಡವನು ಅವಳಿಗೆ ಎಚ್ಚರವಾಗಲಿ ಎಂದು ಹಾಗೆ ಅಲ್ಲಿಯೇ ಕುಳಿತಿದ್ದನು. ಇಂಜೆಕ್ಷನ್ ನೀಡಿದ್ದರಿಂದ ಇಷ್ಟೊತ್ತಿನ ತನಕ ಮಲಗಿದ್ದವಳು ಆಗಷ್ಟೇ ಗ್ಲೂಕೋಸ್ ಇಳಿಯುತ್ತಿದ್ದ ಕೈಯನ್ನು ಸ್ವಲ್ಪವೇ ಸ್ವಲ್ಪ ಮೀಸುಕಾಡಿದಳು. ಅದನ್ನು ನೋಡಿದವನು ಒಡನೆ ಅವಳ ಕೈ ಹಿಡಿದು ಶರದಿ ಎಂದಿದ್ದನು. ಅವನ ಆ ಧ್ವನಿ ಸಾಕಿತ್ತು ಅವಳ ಮನಸ್ಸು ಖುಷಿಪಡಲು. ಕಣ್ಣು ಬಿಡದೆ ಅವನ ಧ್ವನಿಯಲ್ಲಿಯೇ ಧನುಷ್ ಬಂದಿದ್ದಾನೆ ಎಂದು ತಿಳಿದವಳು ಸುಪ್ತ ಮನಸ್ಸಿಗೆ ನೆಮ್ಮದಿ ಆವರಿಸಿದಂತಹ ಭಾವ. ನಿಧಾನವಾಗಿ ಕಣ್ತೆರೆದವಳು ಅಲ್ಲಿ ಕುಳಿತಿರುವ ಧನುಷ್ನನ್ನು ನೋಡಿದ ತಕ್ಷಣ ಎರಡು ಕಣ್ಣಿನಿಂದ ಒಂದು ಬದಿಗೆ ನೀರು ಇಳಿದಿದ್ದವು. ಅವಳ ಕಣ್ಣೀರನ್ನು ನೋಡಿ ಎರಡು ಬದಿಯ ಕಣ್ಣೀರನ್ನು ಒರೆಸಿದವನು, ನಾನು ಬಂದಿದ್ದೀನಲ್ಲ, ಮತ್ತೆ ಯಾಕೆ ಅಳ್ತಿದ್ದೀಯಾ ಎಂದನು. ಸಾರಿ ಧನು, ನಾನು ಮಾಡಿರುವ ತಪ್ಪಿಗೆ ಎದುರು ನಿಂತು ಜಗಳ ಮಾಡಬೇಕಿದ್ರೆ ಎರಡು ಏಟು ಹೊಡೆದು ಬಿಡು. ಆದರೆ ನನ್ನ ಜೊತೆ ಮಾತನಾಡದೆ ಇರಬೇಡ, ನನ್ನಿಂದ ಸಹಿಸಲು ಆಗುವುದಿಲ್ಲ ಎಂದು ಪ್ರಯಾಸದಲ್ಲೇ ನುಡಿದಿದ್ದಳು. ಅವನ ಮೇಲಿನ ಅವಳ ಪ್ರೀತಿಯ ಆಳ ಎಷ್ಟು ಎಂದು ಅವನಿಗೂ ಕೂಡ ತಿಳಿದಿದೆ. ನಾನು ನಿನ್ನ ಜೊತೆ ಮಾತನಾಡಲಿಲ್ಲ ಎಂದರೆ ನಿನಗೆ ಮಾತ್ರ ನೋವಾಗುತ್ತದೆ, ನನಗೆ ನೋವಾಗುವುದಿಲ್ಲ ಎಂದು ತಿಳಿದಿದ್ದೀಯ ಶರದಿ. ನನ್ನ ಉಸಿರು ಕಣೆ ನೀನು. ನೀವು ಹೆಣ್ಣು ಮಕ್ಕಳು, ನೀವು ಏನೇ ತಪ್ಪು ಮಾಡಿದರೂ ನಾವು ಅದನ್ನು ಕ್ಷಮಿಸಿ ಬಿಡಬೇಕು. ಅದೇ
ನಿನ್ನ ಜಾಗದಲ್ಲಿ ನಾನಿದ್ದು ನಾನೇ ಈ ರೀತಿ ವಿಷಯವನ್ನು ಮುಚ್ಚಿಟ್ಟಿದ್ದರೆ ಸುಲಭವಾಗಿ ನನ್ನನ್ನು ಕ್ಷಮಿಸುತ್ತಿದ್ದೆಯೇ ನೀನು? ಯಾಕೆ? ಹೆಣ್ಣು ಮಕ್ಕಳಿಗೆ ಮಾತ್ರ ಭಾವನೆಗಳಿರುವುದಾ? ಗಂಡು ಮಕ್ಕಳಿಗೆ ಆ ಭಾವನೆಗಳಿರುವುದಿಲ್ಲವಾ? ಹೇಳಬೇಕು ಎಂದರೆ ನಾವೇ ಹೆಚ್ಚು ಭಾವಜೀವಿಗಳು, ಆದರೆ ನಾವು ಅದನ್ನು ತೋರಿಸಿಕೊಳ್ಳುವುದಿಲ್ಲ ಅಷ್ಟೇ. ಇಷ್ಟನ್ನು ಹೇಳುವಷ್ಟರಲ್ಲಿ ಅವನ ಗಂಟಲು ಕಟ್ಟಿದಂತಾಯಿತು. ಅವನ ಅಂತರಾಳದಲ್ಲಿ ಇದ್ದಂತಹ ದುಃಖ ಒಮ್ಮೆಲೆ ಹೊರಬಂದಂತೆ ಹಾಗೆಯೇ ಮಾತು ನಿಲ್ಲಿಸಿದನು. ನನಗೆ ಗೊತ್ತು ಧನು, ನಾನು ವಿಷಯ ಮುಚ್ಚಿಟ್ಟಿದ್ದಕ್ಕೆ ನಿನಗೆ ತುಂಬ ನೋವಾಗಿದೆ ಅಂತ. ಆದರೆ ನಾನು ಬೇಕೆಂದು ವಿಷಯ ಮುಚ್ಚಿಡಲಿಲ್ಲ. ಐ ಆಮ್ ರಿಯಲಿ ಸಾರಿ ಎಂದಳು. ತಪ್ಪು ಮಾಡಿ ಮತ್ತೆ ಸಾರಿ ಕೇಳಬೇಡ ಶರದಿ, ನನಗೆ ಕೋಪ ಬರುತ್ತದೆ. ನಿನಗೆ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ ಆ ನಿನ್ನ ಸಾರಿ ನಿನ್ನನ್ನು ನನಗೆ ವಾಪಸ್ ಕೊಡುತ್ತಿತ್ತ ಹೇಳು? ಅವಳ ಮೇಲೆ ಕೋಪ ಮಾಡಿಕೊಳ್ಳಬಾರದು ಎಂದುಕೊಂಡರೂ ಸಹ ಕೋಪ ಬರುತ್ತಲೇ ಇತ್ತು. ತನ್ನ ಮೇಲಿನ ಕೋಪ ಇನ್ನೂ ಕಡಿಮೆಯಾಗಿಲ್ಲ ಎಂದು ಅರಿತವಳು, ಇವಾಗ ಏನೂ ಆಗಿಲ್ಲವಲ್ಲ ಎಂದು ಮೆಲು ಧ್ವನಿಯಲ್ಲಿಯೇ ಹೇಳಿದಳು. ಏನೋ ಏನಾಗಿಲ್ಲ, ಚಾಕು ಇನ್ನೊಂದು ಸ್ವಲ್ಪ ಪಕ್ಕಕ್ಕೆ ಬಿದ್ದಿದ್ದರೂ ನೀನು ತಾಯಿಯಾಗುವ ಭಾಗ್ಯವನ್ನೇ ಕಳೆದುಕೊಳ್ಳುತ್ತಿದ್ದೆ ಎಂದು ಡಾಕ್ಟರ್ ಹೇಳಿದರು. ಆಗ ನಾವಿಬ್ಬರು ಎಷ್ಟು ಸಫರ್ ಮಾಡಬೇಕಾಗಿತ್ತು ಯೋಚಿಸು. ಅವರು ಹೇಳಿದ ಮಾತು ಕೇಳಿಯೇ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಂಥದ್ದರಲ್ಲಿ ಅವರು ಹೇಳಿದ್ದು ನಿಜ ಆಗಿದ್ದಿದ್ದರೆ. ಧನುವಿನ ಈ ಮಾತನ್ನು ಕೇಳಿ ಕ್ಷಣ ಉಸಿರು ನಿಂತಹ ಅನುಭವವಾಗಿತ್ತು ಅವಳಿಗೆ. ಅವಳು ಇನ್ನೂ ತಾಯಿ ಆಗದಿದ್ದರೂ ಒಂದು ಹೆಣ್ಣಿಗೆ ತಾಯ್ತನ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದು ಚೆನ್ನಾಗಿ ಅರಿತಿದ್ದಾಳೆ. ತುಂಬಿದ ಕಣ್ಣುಗಳಿಂದಲೇ ತನ್ನ ಒಡಲ ಮೇಲೆ ಕೈ ಇರಿಸಿಕೊಂಡವಳು, ಹೌದು ಧನು, ಹೇಳಿದ ಹಾಗೆ ಏನಾದರೂ ಆಗಿದ್ದಿದ್ದರೆ ನಾನು ಬದುಕಿದ್ದು ಸತ್ತ ಹಾಗೆ ಇರಬೇಕಾಗಿತ್ತು ಎಂದು ಯೋಚಿಸಿದವಳು ಒಳಗೊಳಗೆ ನೊಂದು ಹೋದಳು. ಆ ನೋವನ್ನು ಹೊರಗೆ ತೋರಿಸಿದರೆ ಮತ್ತೆ ಅದಕ್ಕೂ ಬೈಯುತ್ತಾನೆ ಎಂದು ಯೋಚಿಸಿದವಳು ಈಗ ಮೊದಲು ಅವನನ್ನು ಸಮಾಧಾನ ಮಾಡಬೇಕಿತ್ತು. ಧನು, ದೇವರ ದಯೆಯಿಂದ ಈಗ ಯಾವುದು ಅನಾಹುತವಾಗದೆ ಎಲ್ಲವೂ ಸರಿ ಹೋಯ್ತಲ್ಲ ಬಿಡು. ನೋಡು, ನೀನು ಅಂದರೆ ಮುಂದಿನ ವರ್ಷವೇ ನಿನಗೆ 1 ಡಜನ್ ಮಕ್ಕಳನ್ನು ಎತ್ತಿಕೊಡುತ್ತೇನೆ ಎಂದಳು. ಅವನ ಕೋಪವನ್ನು ಕಡಿಮೆ ಮಾಡುವ ಹುನ್ನಾರ ಅವಳದು. ಅವಳ ಆ ಒಂದು ಮಾತಿಗೆ ಅವಳ ಮೇಲೆ ಇಷ್ಟರವರೆಗೆ ಇದ್ದಂತಹ ಕೋಪವೆಲ್ಲ ಸರ್ರನೆ ಇಳಿದು ಹೋಗಿತ್ತು. ಅವಳ ಮಾತಿಗೆ ಉಬ್ಬು ಬೆಸೆದವನು, ಏನೋ ವರ್ಷಕ್ಕೆ 12 ಮಕ್ಕಳನ್ನು ಎತ್ತುಕೊಡ್ತೀಯಾ ಎಂದು ಕೇಳುತ್ತಿದ್ದ ಹಾಗೆ, ಓ ಹಾಗಲ್ಲ ಅಲ್ವಾ, ಬೇಡ ಬಿಡು, ವರ್ಷಕ್ಕೆ 1ರಂತೆ 12 ವರ್ಷಕ್ಕೆ 12 ಮಕ್ಕಳನ್ನು ಎತ್ತುಕೊಡ್ತೀನಿ ಎಂದಳು. ಅವಳ ಮಾತಿಗೆ ನಗು ಬಂದು ಬಿಟ್ಟಿತ್ತು ಅವನಿಗೆ. ನಿನ್ನಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ನಗುವನ್ನು ತಡೆದು ನುಡಿದಿದ್ದನು. ಹೌದು, ನನ್ನ ಶಕ್ತಿ ಮೇಲೆ ಡೌಟ ನಿನಗೆ? ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀಯಾ ಎಂದವಳ ಮಾತಿಗೆ ಇನ್ನೂ ನಗುವನ್ನು ತಡೆಯಲು ಆಗುವುದಿಲ್ಲ ಎನ್ನುವಂತೆ ನಕ್ಕವನು ಅವಳ ಹಣೆಗೆ ಮುತ್ತನ್ನಿರಿಸಿ, ಮೊದಲು ಹುಷಾರಾಗು, ಆಮೇಲೆ 12 ಮಕ್ಕಳನ್ನು ಇರುವಂತೆ. ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡ, ನಾನು ಹೊರಗೆ ಹೋಗ್ತೀನಿ, ರೆಸ್ಟ್ ಮಾಡು ಎಂದು ಹೇಳಿ ಹೊರಗೆ ಬಂದಿದ್ದನು. ಶರದಿ ಇಷ್ಟು ದಿನದಲ್ಲಿ ಅವನ ಕೋಪವನ್ನು ಅಭ್ಯಾಸ ಮಾಡಿಕೊಂಡಿದ್ದವಳಿಗೆ ಅದನ್ನು ಹೇಗೆ ಕಡಿಮೆ ಮಾಡುವುದು ಎಂದು ಕೂಡ ಅಭ್ಯಾಸ ಮಾಡಿಕೊಂಡಿದ್ದಾಳೆ. ಕೊನೆಗೂ ಅವನ ಕೋಪವನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಳು. ಮುಂದುವರೆಯುವುದು. ಧನ್ಯವಾದಗಳು.